ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಶ್ರೀದೇವಿ ಸತ್ತಿದ್ದು ಹೇಗೆ, ಆ ರಾತ್ರಿ ನಡೆದಿದ್ದೇನು, 5 ವರ್ಷಗಳ ಬಳಿಕ ಬೋನಿ ಕಪೂರ್ ಬಿಚ್ಚಿಟ್ಟ ರಹಸ್ಯ ಆದ್ರೂ ಏನು, ಈ ಎಲ್ಲಾ ವಿಷಯಗಳ ಬಗ್ಗೆ ಮಾಹಿತಿ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ. ವೀಕ್ಷಕರೇ, ಭಾರತ ಚಿತ್ರರಂಗದ ಲೇಡಿ ಸೂಪರ್ ಸ್ಟಾರ್, ಬಾಲಿವುಡ್ನ ಬಲು ಸುಂದರಿ ನಟಿ ಶ್ರೀದೇವಿ ಸಾವು ಇಂದಿಗೂ ಮಿಸ್ಟರಿ ಆಗಿಯೇ ಉಳಿದಿದೆ. ಶ್ರೀದೇವಿ ನಿಧನರಾದ ಆ ರಾತ್ರಿ ನಿಜಕ್ಕೂ ನಡೆದಿದ್ದು ಏನು? 5 ವರ್ಷಗಳ ಬಳಿಕ ಪತ್ನಿ ಸಾವಿನ ಬಗ್ಗೆ ಬೋನಿ ಕಪೂರ್ ಮಾತಾಡಿದ್ದಾರೆ. 24 ಫೆಬ್ರವರಿ 2018 ಈ ದಿನವನ್ನು ಬಾಲಿವುಡ್ ಎಂದಿಗೂ ಮರೆಯುವುದಿಲ್ಲ. ಬಾಲಿವುಡ್ ಚಾಂದಿನಿ ಅಂದರೆ ಶ್ರೀದೇವಿ ಜಗತ್ತಿಗೆ ವಿದಾಯ ಹೇಳಿದ ದಿನ ಅದು. ಅಂದು ಈ ಸುದ್ದಿ ಕೇಳಿದವರಿಗೆಲ್ಲ ಶಾಕ್ ಆಗಿತ್ತು. ಒಂದು ಕ್ಷಣ ನಂಬಲು ಕಷ್ಟವಾದರೂ ಈ ಸುದ್ದಿ ನಿಜವಾಗಿತ್ತು. ದುಬೈನಲ್ಲಿ ಶ್ರೀದೇವಿ ಕೊನೆಯುಸಿರೆಳೆದರು. ಶ್ರೀದೇವಿ ಸತ್ತಿದ್ದು ಹೇಗೆ ಎಂಬ ಪ್ರಶ್ನೆ 5 ವರ್ಷ ಕಳೆದರೂ ಜನರ ಮನದಲ್ಲಿ ಹಾಗೇ ಇದೆ. ಈ ವಿಷಯದ ಬಗ್ಗೆ ಶ್ರೀದೇವಿ ಕುಟುಂಬಸ್ಥರು ಯಾವುದೇ ಹೇಳಿಕೆ ನೀಡಿರಲಿಲ್ಲ. ಆದರೆ ನಟಿಯ ನಿಧನದ 5 ವರ್ಷಗಳ ನಂತರ ಬೋನಿ ಕಪೂರ್ ಆ ರಾತ್ರಿಯ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಶ್ರೀದೇವಿ ಹೇಗೆ ಸತ್ತರು? ಸಾವಿನ ರಹಸ್ಯದ ಬಗ್ಗೆ ತಿಳಿಯಲು ಅಭಿಮಾನಿಗಳು ಕಾಯ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ಪತ್ನಿ ಹಾಗೂ ನಟಿ ಶ್ರೀದೇವಿ ಸಾವಿನ ಬಗ್ಗೆ ಮೌನ ವಹಿಸಿದ್ದ ಚಿತ್ರ ನಿರ್ಮಾಪಕ ಬೋನಿ ಕಪೂರ್ ಈಗ ಮೊದಲ ಬಾರಿಗೆ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ದಿ ನ್ಯೂ ಇಂಡಿಯನ್ಗೆ ನೀಡಿದ ಸಂದರ್ಶನದಲ್ಲಿ ಚಲನಚಿತ್ರ ನಿರ್ಮಾಪಕರು, ಇದು ಸಹಜ ಸಾವಲ್ಲ, ಅದೊಂದು ಆಕಸ್ಮಿಕ ಸಾವು ಎಂದಿದ್ದಾರೆ. ನಿರಂತರವಾಗಿ ನನ್ನ ವಿಚಾರಣೆ ನಡೆಯಿತು. 48 ಗಂಟೆಗಳ ಕಾಲ ನಾನು ಮಾತಾಡದೇ ಇರಲು ನಿರ್ಧರಿಸಿಬಿಟ್ಟಿದ್ದೆ. ಮಾಧ್ಯಮಗಳಿಂದ ಹೆಚ್ಚಿನ ಒತ್ತಡವಿದ್ದುದರಿಂದ ಹಾಗೆ ಮಾಡಬೇಕಾಯಿತು ಎಂದು ಅಧಿಕಾರಿಗಳು ಹೇಳಿದರು. ಇದರಲ್ಲಿ ಯಾವುದೇ ಪವರ್ ಪ್ಲೇ ಇಲ್ಲ ಅನ್ನೋದು ಅವರಿಗೆ ತಿಳಿಯಿತು. ನಾನು ಸುಳ್ಳು ಪತ್ತೆ ಪರೀಕ್ಷೆ ಸೇರಿದಂತೆ ಎಲ್ಲಾ ಪರೀಕ್ಷೆಗಳಿಗೆ ಒಳಗಾಗಿದ್ದೇನೆ. ನಂತರ ಬಂದ ವರದಿ ಒಂದೇ, ಅದೊಂದು ಆಕಸ್ಮಿಕ ಸಾವು. ಸಾಯುವ ಸಮಯದಲ್ಲಿಯೂ ಸಹ ಶ್ರೀದೇವಿ ಅವರು ಡಯಟ್ನಲ್ಲಿದ್ದರು ಎಂದು ಬೋನಿ ಕಪೂರ್ ಹೇಳಿದ್ದಾರೆ. ಅವರು ಫಾಸ್ಟಿಂಗ್ ಮಾಡ್ತಿದ್ರು. ಬ್ಯೂಟಿಗಾಗಿ ನಾನಾ ಡಯಟ್ ಮಾಡ್ತಿದ್ರು. ನನ್ನನ್ನು ಮದುವೆಯಾದಾಗಿನಿಂದ ಶ್ರೀದೇವಿಗೆ ಬ್ಲ್ಯಾಕ್ ಔಟ್ ಸಮಸ್ಯೆ ಇತ್ತು, ಜೊತೆಗೆ ಲೋ ಬಿಪಿ ಸಮಸ್ಯೆ ಇದೆ ಎಂದು ವೈದ್ಯರು ಹೇಳುತ್ತಲೇ ಇದ್ದರು ಎಂದು ಬೋನಿ ಕಪೂರ್ ಹೇಳಿದ್ದಾರೆ. ಶೂಟಿಂಗ್ ವೇಳೆ ಶ್ರೀದೇವಿ ಬಾತ್ರೂಂನಲ್ಲಿ ಮೂರ್ಛೆ ಬಿದ್ದಿದ್ರು. ನಾಗಾರ್ಜುನ್ ಇದೇ ರೀತಿಯ ಘಟನೆಯ ಬಗ್ಗೆ ಮಾತಾಡಿದ್ದರು ಎಂದು ಬೋನಿ ಕಪೂರ್ ಹೇಳಿದ್ದಾರೆ. ಶ್ರೀದೇವಿ ತೀರಿಕೊಂಡಾಗ ನಾಗಾರ್ಜುನ ಅವರು ಸಾಂತ್ವನ ಹೇಳಲು ಮನೆಗೆ ಬಂದರು. ಒಂದು ಚಿತ್ರದ ಸಮಯದಲ್ಲಿ ಶ್ರೀದೇವಿ ಕ್ರ್ಯಾಶ್ ಡಯಟ್ನಲ್ಲಿದ್ದ ವೇಳೆ ಬಾತ್ರೂಂನಲ್ಲಿ ಬಿದ್ದು ಹಲ್ಲು ಮುರಿದಿತ್ತು ಎಂದು ಹೇಳಿದರು. ರಾತ್ರಿ ಸಮಯದಲ್ಲಿ ಶ್ರೀದೇವಿ ಉಪ್ಪು ಹಾಕದ ಊಟ ಮಾಡುತ್ತಿದ್ದರಂತೆ. ಬೋನಿ ಕಪೂರ್ ಉಪ್ಪು ಹಾಕಿಕೊಂಡು ಊಟ ಮಾಡಲು ಹೇಳಿದ್ರು. ನಟಿ ಡಯಟ್ ಮೀರದಂತೆ ಫುಡ್ ತೆಗೆದುಕೊಳ್ಳುತ್ತಿದ್ದರು. ದುರದೃಷ್ಟವಶಾತ್ ಶ್ರೀದೇವಿ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಎಂದು ಬೋನಿ ಕಪೂರ್ ಹೇಳಿದ್ದಾರೆ.